ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಈಗ ಅರ್ಜುನಿಗೆ ಅನೇಕ ವಿಧವಾಗಿ ಉಪದೇಶವನ್ನು ಕೃಷ್ಣನು ಮಾಡ್ತಾ ಇದ್ದ. ಈಗ ಪೂರ್ಣಜ್ಞಾನಿಗಳು ಯಾವ ರೀತಿಯಲ್ಲಿರ್ತಾರೆ, ಅವರನ್ನು ಪೂರ್ಣತತ್ವವನ್ನು ಪಡೆದ ಜ್ಞಾನಿಗಳನ್ನು ಗುರುತಿಸುವಂಥ ಸೂಕ್ಷ್ಮ ಲಕ್ಷಣಗಳನ್ನು ನಿನಗೆ ತಿಳಿಸ್ತೀನಿ ಅಂತ ಹೇಳಿ ಕೃಷ್ಣನು ಮಾತನ್ನು ಮುಂದುವರಿಸ್ತಾನೆ. ಬ್ರಹ್ಮವಸ್ತುವನ್ನು ತಿಳಿಯಲಾರದೆ ಸರ್ವಜೀವರು ಅಜ್ಞಾನವೆಂಬ ನಿದ್ರೆಯಲ್ಲಿ ಇರುವಾಗ, ಏನು ಹೇಳ್ತಾ ಇದ್ದಾರೆ ಅಲ್ಲಿ? ಬ್ರಹ್ಮವಸ್ತುವನ್ನು ತಿಳಿಯಲಾರದೆ ಸರ್ವಜೀವರು ಅಜ್ಞಾನವೆಂಬ ನಿದ್ರೆಯಲ್ಲಿರುವಾಗ, ಅಂದರೆ ಅಜ್ಞಾನಿಗೆ ಕತ್ತಲಿರುವಾಗ, ಅಜ್ಞಾನಿಗೆ ಈ ಜಗತ್ತೆಲ್ಲ ಕತ್ತಲಾಗಿ ತೋರ್ತಾ ಇರುವಾಗ ಬ್ರಹ್ಮಜ್ಞಾನಿಗಳು ಬ್ರಾಹ್ಮಿ ಸ್ಥಿತಿಯಲ್ಲಿ ಜಾಗೃತರಾಗಿರುತ್ತಾರೆ. ಬ್ರಾಹ್ಮಿ ಸ್ಥಿತಿ ಅಂತ ಅಂದರೆ ಇಲ್ಲಿ ನಾವು ಏನು ತಿಳ್ಕೊಬಿಡ್ತೀವಿ ಅಂದರೆ ಸಡನ್ನಾಗಿ ಬ್ರಾಹ್ಮಿ ಮುಹೂರ್ತ ಅಂತ ತಿಳ್ಕೊಬಿಡ್ತೀವಿ. ಸಡನ್ನಾಗಿ ನಮ್ಮ ಜ್ಞಾನ ಓಡೋದೇ ಅಲ್ಲಿಗೆ. ಬ್ರಹ್ಮಜ್ಞಾನಿಗಳೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಜಾಗೃತ ಆಗಿರ್ತಾರೆ, ಮಿಕ್ಕಿ ಟೈಮಲ್ಲಿ ನಿದ್ರೆ ಮಾಡ್ತಾರೆ ಅಂತ ತಿಳ್ಕೊಬಿಡ್ತೀವಿ, ಕನ್ಫ್ಯೂಸ್ ಮಾಡ್ಕೊಬಿಡ್ತೀವಿ. ಹಂಗಲ್ಲ. ಇಲ್ಲಿ ಜ್ಞಾನಿಗಳೆಲ್ಲ ಎಚ್ಚರವಾಗಿದ್ದಾಗ ಅಜ್ಞಾನಿಗಳೆಲ್ಲ ನಿದ್ರಾವಸ್ಥೆಯಲ್ಲಿರ್ತಾರೆ. ಅಜ್ಞಾನಿಗಳು ಎಚ್ಚರವಾಗಿರುವ ಜಾಗದಲ್ಲಿ ಜ್ಞಾನಿಗಳು ನಿದ್ರಾವಸ್ಥೆಯಲ್ಲಿ ಇರ್ತಾರೆ ಅಂತ. ಇದು ಹೇಗೆಂದರೆ, ಈಗ ಜ್ಞಾನಿಗಳು ಬ್ರಹ್ಮತತ್ವದ ಬ್ರಹ್ಮಜ್ಞಾನದಲ್ಲಿ ಎಚ್ಚರವಾಗಿರ್ತಾರೆ, ಆದರೆ ಅಜ್ಞಾನಿಗಳಿಗೆ ಅದು ಕತ್ತಲೋದು. ಅದೇ ಜ್ಞಾನಿಗಳು ಇಂದ್ರಿಯ ಸುಖ ವಿಚಾರಗಳಲ್ಲಿ ಅವರು ದೂರ ಇರ್ತಾರೆ. ಅದು ಜ್ಞಾನಿಗಳಿಗೆ ಕತ್ತಲು, ಅಜ್ಞಾನಿಗಳಿಗೆ ಎಚ್ಚರ. ಅದು ಯಾವ ವಿಷಯಗಳಲ್ಲಿ ಸಕಲ ಜೀವರು ಜಾಗೃತರಾಗಿರುವರೋ ನೋಡಿ, ಯಾವ ವಿಷಯಗಳಲ್ಲಿ ಸಕಲ ಜೀವರು ಜಾಗೃತರಾಗಿರುವರೋ ಆ ವಿಷಯಗಳ ಕಡೆ ಬ್ರಹ್ಮಜ್ಞಾನಿಗಳು ಪೂರ್ಣ ನಿರ್ದಿತರಾಗಿರುತ್ತಾರೆ. ಅಂದರೆ ಸಕಲ ಜೀವರುಗಳು ಇಂದ್ರಿಯ ಸುಖ ಭೋಗಗಳಲ್ಲಿ ಮುಳುಗೋಗಿದ್ರೆ ಆ ವಿಚಾರದಿಂದ ಜ್ಞಾನಿಗಳು ಪೂರ್ಣ ಅಭಿಮುಖರಾಗಿರ್ತಾರೆ. ಹೀಗೆ ಸ್ಥಿರ ಬುದ್ಧಿಯಿಂದ ಉಪಾಧಿರಹಿತರಾಗಿರುವ ಜ್ಞಾನಿಗಳು ನಿರಂತರವೂ ಗಂಭೀರವಾಗಿಯೂ ಮುನಿವರ್ಗದಲ್ಲಿ ಶ್ರೇಷ್ಠರಾಗಿಯೂ ಇರುವರು. ಚೆನ್ನಾಗಿ ತಿಳಿತಾ ಇದೆ ಅಲ್ವಾ? ಹೇ ಪಾರ್ಥ, ಇಂತಹ ಸ್ಥಿತಪ್ರಜ್ಞರ ಲಕ್ಷಣವನ್ನು ಗುರುತಿಸುವುದಕ್ಕೆ ಒಂದು ಉಪಾಯವನ್ನು ಕೊಡುವೆನು. ಇಂತಹ ಸ್ಥಿತಪ್ರಜ್ಞರನ್ನ ಗುರುತಿಸ್ಬೇಕಾದ್ರೆ ನಿನಗೆ ಉಪಾಯವೊಂದನ್ನು ಹೇಳ್ತೀನಿ, ಕೇಳು. ವರ್ಷಕಾಲದಲ್ಲಿ 2 ದಡಗಳ ತುಂಬ ನದಿಗಳು ಪ್ರವಹಿಸುತ್ತಾ ಸಮುದ್ರವನ್ನು ಬಂದು ಸೇರುವಾಗಲೂ, ಒಂದೊಂದು ಉದಾಹರಣೆ ಕೊಟ್ಟರು. ಮಳೆಗಾಲದಲ್ಲಿ, ವರ್ಷಕಾಲದಲ್ಲಿ 2 ದಡಗಳ ತುಂಬ ನದಿಗಳು ಪ್ರವಹಿಸುತ್ತಾ, ಅಂದರೆ ಆಚೆ ಕಡೆ ಈಚೆ ಕಡೆ 2 ದಡ ಇರ್ತದೆ, ಮಧ್ಯೆ ಹಳ್ಳ ಇರ್ತದಲ್ಲ, 2 ದಡಗಳು ಕೂಡ ಒಂದಾದವೇನೋ ಅನ್ನೋ ರೀತಿಯಲ್ಲಿ ನದಿ ತುಂಬಿಕೊಂಡಿರ್ತವೆ. ನದಿಗಳು ತುಂಬಿ ಪ್ರವಹಿಸುತ್ತಾ ಸಮುದ್ರವನ್ನು ಬಂದು ಸೇರುವಾಗಲೂ, ಬೇಸಿಗೆಯಲ್ಲಿ ಬತ್ತಿ ಪ್ರವಾಹವು ಕಡಿಮೆಯಾಗಲು ಸಮುದ್ರವು ತನ್ನ ಮರ್ಯಾದೆಯನ್ನು ಬಿಡದೆ ಗಂಭೀರವಾಗಿರುವಂತೆ, ತುಂಬ ಮಳೆಗಾಲದಲ್ಲಿ ನದಿಗಳೆಲ್ಲ ತುಂಬಿಕೊಂಡು 2 ದಡ ತುಂಬ ಒಂದಾಗುವಂತೆ ಪೂರ್ತಿ ನದಿಗಳೆಲ್ಲ ಭರ್ತಿಯಾಗಿ ತುಂಬಿಕೊಂಡು ಹರ್ಕೊಂಡು ಹೋಗಿ ಸಮುದ್ರ ಸೇರಿದ್ರು, ಪೂರ್ತ ಬೇಸಿಗೆಯಿಂದ ಬರಗಾಲದಿಂದ ನದಿಗಳೆಲ್ಲ ಬತ್ತಿ ಹೋದರೂ ಕೂಡ ನದಿಗಳು ಬಂದು ಸೇರಲಿಲ್ಲ, ಅದಕ್ಕೆ ಸಮುದ್ರದ ನೀರು ಕಮ್ಮಿ ಆಯಿತು ಅನ್ನಂಗಿಲ್ಲ. ನದಿಗಳೆಲ್ಲ ಬಂದು ಸೇರ್ತಾ ಇದೆ, ಅದರಿಂದ ಸಮುದ್ರ ಉಕ್ಕಿ ಹರಿತಾ ಇದೆ, ಸಮುದ್ರದ ನೀರು ಜಾಸ್ತಿ ಆಯಿತು ಅನ್ನಂಗಿಲ್ಲ. ಅದು ತನ್ನ ಮರ್ಯಾದೆಯನ್ನು ಬಿಡದೆ, ತನ್ನ ಬಾರ್ಡ್ರನ್ನ ದಾಟದೆ, ತನ್ನ ಗಡಿಯನ್ನು ದಾಟದೆ ಸಮುದ್ರ ಒಂದೇ ರೀತಿಯಲ್ಲಿ ಸಮತೆಯನ್ನು ಬಿಡದಿರುವವನೇ, ಸಮುದ್ರವು ತನ್ನ ಮರ್ಯಾದೆಯನ್ನು ಬಿಡದೆ ಗಂಭೀರವಾಗಿರುವಂತೆ ಸಮತೆಯನ್ನು ಬಿಡದಿರುವವನೇ ಸ್ಥಿತಪ್ರಜ್ಞನು. ಕಷ್ಟ ಬಂದಾಗ ಕುಗ್ಗೋದಿಲ್ಲ, ಸುಖ ಬಂದಾಗ ಹಿಗ್ಗೋದಿಲ್ಲ, ಯಾವಾಗಲೂ ಸ್ಥಿತಪ್ರಜ್ಞನಾಗಿ ಇರ್ತಾನೆ. ಆತನು ಸಂತೋಷದಿಂದ ಹಿಗ್ಗದೆ, ದುಃಖದಲ್ಲಿ ಕುಗ್ಗದೆ ಸ್ಥಿರ ಮನಸ್ಕನಾಗಿರುವನು. ಸೂರ್ಯನ ಮನಸ್ಸಿನಲ್ಲಿ ಎಂದಾದರೂ ದೀಪವು ಬೇಕಾಗುವುದೇ? ಸೂರ್ಯನಿಗೆ ದೀಪ ಇದ್ದಿದ್ರೆ ಚೆನ್ನಾಗಿತ್ತು ಒಂದು ಅಂತ ಯಾವತ್ತಾರು ಸೂರ್ಯನಿಗೆ ಏನಾರು ಅನ್ನಿಸ್ತದ? ಇಲ್ಲ. ಯಾಕೆ? ದೀಪವಿಲ್ಲದಿದ್ದರೆ ಕತ್ತಲಲ್ಲಿ ಮುಳುಗುವನೆ. ಸ್ವತಃ ಅವನ ಪ್ರಕಾಶದಿಂದ ಜಗತ್ತನ್ನೆಲ್ಲ ಬೆಳಗಿಸ್ತಾ ಇದ್ದಾನೆ. ಅವನು ಒಂದು ದೀಪ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಇಟ್ಕೋಬೇಕಾಗಿತ್ತು, ಟೈಮ್ ಬಂದಾಗ ಬೇಕಾಗಿತ್ತು ಅಂತ ಏನಾರು ಅಂದ್ಕೊಳ್ತಾನ? ಇಲ್ಲ. ಅವನು ಯಾವತ್ತಾದ್ರೂ ಕತ್ತಲಲ್ಲಿ ಮುಳುಗೋದಕ್ಕೆ ಸಾಧ್ಯವ? ಅವನು ಬರ್ತಾ ಇದ್ದಂಗೆ ಕತ್ತಲು ಮಾಯ ಆಗ್ಬಿಡ್ತದೆ. ಹೀಗೆಯೇ ವೃದ್ಧಿ ಸಿದ್ಧಿಗಳು ಬರಲಿ ಅಥವಾ ಬರದಿರಲಿ, ಸ್ಥಿತಪ್ರಜ್ಞನಿಗೆ ಅವುಗಳಲ್ಲಿ
ಲೇಷವಾದರೂ ಲಕ್ಷ್ಯವಿರುವುದಿಲ್ಲ. ವಸಿಷ್ಠರು ನಡ್ಕೊಂಡು ಹೋಗ್ತಾ ಇದ್ರೆ ಆ ಸಿದ್ಧಿಗಳೆಲ್ಲ, ಅಷ್ಟಸಿದ್ಧಿಗಳೆಲ್ಲ ಗುರುಗಳೇ ನಮಸ್ಕಾರ, ಗುರುಗಳೇ ನಮಸ್ಕಾರ, ನಿಮಗೆ ಸಾಷ್ಟಾಂಗ ಪ್ರಣಾಮಗಳು, ನಮ್ಮನ್ನು ಬಳಸ್ಕೊಳ್ಳಿ, ನಮಗೆ ಕೆಲಸ ಕೊಡಿ ಅಂತಿದ್ವಂತೆ. ಆದರೆ ಅವರು ಯಾವ ಕಡೆಗೂ ಲಕ್ಷ್ಯ ಕೊಡದೆ ತಮ್ಮಷ್ಟಕ್ಕೆ ತಾವು ತಿರುಗಾಡ್ತಿದ್ರಂತೆ. ಇದು ಸ್ಥಿತಪ್ರಜ್ಞನ ಲಕ್ಷಣ. ಸಿಟ್ಟಿನಲ್ಲಿ ಸಿದ್ಧಿಗಳು ತೊಲಗಿದರೂ ವ್ಯಥೆ ಪಡನು. ಬರುವ ದುಃಖಾದಿಗಳನ್ನು ಅನುಭವಿಸುವಾಗ ಚಿತ್ತದಲ್ಲಿ ವಿಕಾರ ಉಂಟಾಗದು. ಅಕಸ್ಮಾತಾಗಿ ಪ್ರಾರಬ್ಧ ಕರ್ಮಾನುಸಾರವಾಗಿ ಸ್ಥಿತಪ್ರಜ್ಞನನ್ನು ಬಿಡೋದಿಲ್ಲ, ಜೀವನ್ಮುಕ್ತನನ್ನು ಬಿಡೋದಿಲ್ಲ, ಯಾರನ್ನು ಬಿಡೋದಿಲ್ಲ. ಏನೋ ಆ ಸುಖ ದುಃಖಾದಿಗಳು ಬರ್ತಾ ಇರ್ತವೆ, ಆದರೂ ಕೂಡ ಆತನು ಚಿತ್ತದಲ್ಲಿ ಯಾವ ವಿಕಾರವನ್ನು, ಯಾವ ಬದಲಾವಣೆಯನ್ನು ತಂದುಕೊಳ್ಳೋದಿಲ್ಲ. ಆತನು ಬೇಟೆಗಾರನ ಗುಡಿಸಲನ್ನಾದರೂ ನೋಡಿ ಸಂತೋಷಿಸುತ್ತಾ ಅದರ ಮುಂದೆ ಇಂದ್ರರ ಅರಮನೆಯನ್ನಾದರೂ ತುಚ್ಛೀಕರಿಸುವನು. ಇದು ಒಬ್ಬ ಬೇಟೆಗಾರನ ಗುಡಿಸಲು, ಇದು ಇಂದ್ರನ ಅರಮನೆ ಅಂತ ಅರಮನೆಯನ್ನು ವೈಭವೀಕರಿಸೋದು, ಆ ಗುಡಿಸಲನ್ನು ನಿಂದಿಸೋದೇ ಇಲ್ಲ. ಎರಡೂ ಅವನಿಗೆ ಒಂದೇ ಆಗಿರ್ತವೆ. ಪವಿತ್ರವಾದ ಅಮೃತದಲ್ಲೇ ದೋಷವನ್ನೆಣಿಸುವವನು ರಾಗಿ ಗಂಜಿಯನ್ನು ಪ್ರೇಮಿಸುವನೇ. ಹಾಗೆಯೇ ಲೌಕಿಕ ವೈಭವವನ್ನಾಗಲಿ ಸ್ವರ್ಗ ಸುಖವನ್ನಾಗಲಿ ಲಕ್ಷಿಸದೆ ಸ್ವಾತ್ಮಾನಂದ ಸುಖವನ್ನು ಸೇರಿ ಅನುಭವಿಸುವವನು ಕ್ಷಣಿಕದ ವೃದ್ಧಿ ಸಿದ್ಧಿಗಳನ್ನು ಲಕ್ಷಿಸುವನೇ. ಆತ್ಮಾನಂದ ಸುಖದ ಮುಂದೆ ಮಿಕ್ಕ ಎಲ್ಲ ಸ್ವರ್ಗ ಸುಖಗಳು ಒಂದು ತೃಣಕ್ಕೆ ಸಮಾನ ಅಂತ ಹೇಳ್ಬೋದು. ಸಣ್ಣ ಕಣಕ್ಕೂ ಅದು ಸರಿಗಟ್ಲಾರೋ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವನು ಆತ್ಮಜ್ಞಾನದಿಂದ ಸ್ಥಿರಮತಿ ಉಳ್ಳವನಾಗಿ ಅಖಂಡಾನಂದದಿಂದ ಪುಷ್ಟನಾಗಿರುವನು, ಅಹಂಕಾರವನ್ನು, ಮಮಕಾರವನ್ನು, ವಿಷಯೇಂದ್ರಿಯಗಳ ಅರ್ಥ ಆಯ್ತಲ್ವಾ, ಸಂಘವನ್ನು ತೊರೆದು ವಿಶ್ವದಲ್ಲಿ ವಿಶ್ವರೂಪನಾಗಿ ವಿಹರಿಸುವನು, ಆತನನ್ನು ಸ್ಥಿತಪ್ರಜ್ಞನೆಂದು ತಿಳಿ. ಇನ್ನು ನಿಷ್ಕಾಮ ಸ್ಥಿತಿಯನ್ನು ಅನುಭವ ಮಾಡಿದವರು ನಿಸ್ಸೀಮವಾದ ಬ್ರಹ್ಮ ಪದವಿಯನ್ನು ಸೇರುವರು. ನಿಷ್ಕಾಮ ಸ್ಥಿತಿಯನ್ನು ಅನುಭವ ಮಾಡಿದವರು, ಯಾವುದೇ ಫಲ ಇಚ್ಛೆ ಇಲ್ಲದೆ ಕಾಮ್ಯ ಕರ್ಮವನ್ನು ಬಿಟ್ಟು ನಿಷ್ಕಾಮ ಕರ್ಮವನ್ನು ಮಾಡ್ತಾರಲ್ಲ, ಅದರ ಅನುಭವವನ್ನು ಪಡಿತಾರಲ್ಲ, ಅವರು ನಿಸ್ಸೀಮವಾದ ಬ್ರಹ್ಮ ಪದವಿಯನ್ನು ಸೇರುವರು. ಇಂತಹ ಸ್ಥಿತಿಯಲ್ಲಿ ಅನುಭವ ಪಡೆದವರು ಸುಲಭವಾಗಿಯೇ ಬ್ರಹ್ಮಸ್ವರೂಪವನ್ನು ಸೇರುವರು. ಮತ್ತು ಮರಣದಲ್ಲಿಯೂ ಸಹ ನಿಶ್ಚಲವಾದ ಅಂತಃಕರಣದಲ್ಲಿ ಇರುವವರೇ ಸ್ಥಿತಪ್ರಜ್ಞರು. ಸಾವು ಬರ್ತಾ ಇದ್ದಾಗಲೂ ಅವರು ಸ್ಥಿತಪ್ರಜ್ಞರಾಗಿಯೇ ಉಳಿದಿರ್ತಾರೆ. ಈ ರೀತಿ ಅತಿ ಪ್ರೇಮದಿಂದ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ ತತ್ವರಹಸ್ಯವನ್ನು ಈ ರೀತಿಯಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಈ ತತ್ವೋಪದೇಶವನ್ನೆಲ್ಲ, ರಹಸ್ಯಗಳನ್ನೆಲ್ಲ ಹೇಳ್ತಾ ಇದ್ದ. ಇದನ್ನು ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದನು. ಅವನಿಗೆ ಅಲ್ಲಿಂದ ದಿವ್ಯ ದೃಷ್ಟಿಯಿಂದ ಕಾಣ್ತಿತ್ತಲ್ಲ, ಅದನ್ನೆಲ್ಲ ಅವನು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದ. ಮತ್ತೆ ಶ್ರೀಕೃಷ್ಣನ ಮಾತುಗಳನ್ನು ಕೇಳಿದ ಅರ್ಜುನನು ತನ್ನ ಮನಸ್ಸಿನಲ್ಲಿ ಹೀಗೆಂದುಕೊಂಡನು. ಸರ್ವಕರ್ಮಗಳನ್ನು ನಿಷೇಧಪಡಿಸುವಂತೆ ಹೇಳಿದ ಶ್ರೀಕೃಷ್ಣನು ಯಾವ ಕಾರಣದಿಂದ ಯುದ್ಧವನ್ನು ಮಾಡೆಂದನು. ಎಲ್ಲ ಕರ್ಮಗಳನ್ನು ನಿಷೇಧ ಮಾಡಿಬಿಡು ಅಂತ ಹೇಳ್ದ ಕೃಷ್ಣ, ಆದರೆ ಯುದ್ಧ ಮಾಡುವಂತ ಹೇಳ್ತಾ ಇದ್ದಾನಲ್ಲ, ಯಾವ ಕಾರಣದಿಂದ? ಹೀಗೆ ಪರಮಾತ್ಮನ ಮಾತಿನ ಹಿತನುಡಿಯಿಂದ ಆನಂದ ಹೊಂದಿದವನಾದರೂ ಸ್ವಲ್ಪ ಸಂದೇಹಗೊಂಡವನಾಗಿ ಈ ರೀತಿ ಪ್ರಶ್ನಿಸತೊಡಗಿದನು. ಈ ಸಂಭಾಷಣವು ಸುಂದರವಾಗಿಯೂ ಧರ್ಮಕ್ಕೆ ಜನ್ಮಸ್ಥಾನವಾಗಿಯೂ ವಿವೇಕವೆಂಬ ಅಮೃತಕ್ಕೆ ಸಾಗರವಾಗಿಯೂ ಇದೆ. ಸರ್ವಜ್ಞ ಶ್ರೇಷ್ಠನಾದ ಶ್ರೀಕೃಷ್ಣನು ಸ್ವಯಂ ನಿರೂಪಿಸಿದ ಸಂವಾದವನ್ನು ಶ್ರೀ ನಿವೃತ್ತಿನಾಥರ ಶಿಷ್ಯರಾದ ಜ್ಞಾನದೇವರು ಹೇಳುವರು. ಹಾಗೆ ಈಗ ಈ ವಿಚಾರವನ್ನು ಕೃಷ್ಣ ಅರ್ಜುನನಿಗೆ ಬೋಧನೆ ಮಾಡಿದ ಈ ರಹಸ್ಯವನ್ನು ಜ್ಞಾನದೇವರು, ನಿವೃತ್ತಿನಾಥರ ಶಿಷ್ಯರಾದ ಜ್ಞಾನದೇವರು ಶ್ರೋತೃಗಳಿಗೆ ಹೇಳ್ತಾ ಇದ್ರು. ಅಲ್ಲಿ ಕೃಷ್ಣಾರ್ಜುನರ ಸಂವಾದವನ್ನು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದ. ಧೃತರಾಷ್ಟ್ರನಿಗೆ ಈ ರೀತಿಯಲ್ಲಿ ಸಂಜಯ ಹೇಳ್ತಾ ಇದ್ದ ಕುರುಕ್ಷೇತ್ರದಲ್ಲಿ ಈಗ ನಡೀತು ಅನ್ನೋದನ್ನು ಜ್ಞಾನದೇವರು, ಜ್ಞಾನೇಶ್ವರಿ ಮಹಾರಾಜರು ಶ್ರೋತೃಗಳಿಗೆ ಹೇಳ್ತಾ ಇದ್ರು. ಇನ್ನು ಮುಂದಿನ ವಿಚಾರವನ್ನು ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.